ಇದರ ಯೋಜನಾ ವೆಚ್ಚ 1699 ಕೋಟಿ ಆಗ್ತಾ ಇತ್ತು. ಅದರಲ್ಲಿ 850 ಕೋಟಿ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ROB ಮತ್ತು RUB, ರೈಲ್ವೆ ಅಂಡರ್ ಪಾಸು, ರೈಲ್ವೆ ಓವರ್ ಬ್ರಿಡ್ಜು, ರೈಲ್ವೆ ಅಂಡರ್ ಬ್ರಿಡ್ಜು, ರೈಲ್ವೆ ಓವರ್ ಬ್ರಿಡ್ಜು. ಇದು ಭಾರಿ ಸೂಕ್ಷ್ಮವಾದದ್ದು. ಒಂದೊಂದು ಸಾರಿ ಡಬ್ಲಿಂಗ್ ಆದ್ಮೇಲೆ ಲೈನು ಸುಮಾರು 15-20 ಅರ್ಧ ಗಂಟೆ ಕೂಡ ನಿಲ್ತಕ್ಕಂಥ ಪರಿಸ್ಥಿತಿ ಇತ್ತು. ನಾವು ಅದಕ್ಕೋಸ್ಕರವಾಗಿ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಕೈಗೆತ್ಕೊಂಡು ಇನ್ನು 2 ವರ್ಷದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದ ತೊಂದರೆಗಳಾಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದಲ್ಲದೆ ಹಾಸನ ಬೆಂಗಳೂರು 166 ಕಿಲೋಮೀಟರ್ 2010 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಾಗಿದೆ. ಯಲಹಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು, ಯಲಹಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು 72 ಕಿಲೋಮೀಟರ್ 882 ಕೋಟಿಲಿ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಸುಮಾರು 167 ಕೋಟಿಯಲ್ಲಿ ಯಲಹಂಕ ಚನ್ನಸಂದ್ರ, 95 ಕೋಟಿಯಲ್ಲಿ ಯಲಹಂಕ ಯಶವಂತಪುರ, 7 ಇದನ್ನ ನಾವು ಈಗಾಗಲೇ ಡಬ್ಲಿಂಗ್ ಮಾಡಿ ಮುಗಿಸಿದ್ದೇವೆ. ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದಂತೆ ಸುಮಾರು ಬೈಯಪ್ಪನಹಳ್ಳಿಯಲ್ಲಿ 314 ಕೋಟಿ ವೆಚ್ಚದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಮುಗಿತಾ ಇದೆ. ಅದಲ್ಲದೆ ಈಗಾಗಲೇ ನಾವು ROBಗಳಿರೋದ್ರಿಂದ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ 485 ಕೋಟಿ ರೂಪಾಯಿನಲ್ಲಿ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ 485 ಕೋಟಿ ಹಾಗೂ ಯಶವಂತಪುರ ಸ್ಟೇಷನ್ 387 ಕೋಟಿ, ಒಟ್ಟು ಎರಡೂ 800-900 ಕೋಟಿಗೂ ಮೇಲ್ಪಟ್ಟು ಇದರೊಳಗೆ ಆಧುನೀಕರಣ ಮಾಡಿ ಒಳ್ಳೊಳ್ಳೆ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಬಿಟ್ಟಿದ್ದೀವಿ. ಇವೆರಡನ್ನೂ ಕೂಡ 2025ಕ್ಕೆ ನಾವು ಮುಗಿಸ್ತೀವಿ. ನಾಳೆ ಬೆಳಿಗ್ಗೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಸಹೋದರಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ, MLA ಅವರು ಕೂಡ ಎಲ್ಲರೂ ಇರ್ತಾರೆ. ಸುಮಾರು 18-19 ಯಶವಂತಪುರ ಚನ್ನಸಂದ್ರ 25 ಕಿಲೋಮೀಟರ್ ಹಾಗೂ ಬೈಯಪ್ಪನಹಳ್ಳಿ ಹೊಸೂರು 48 ಕಿಲೋಮೀಟರ್ ಡಬ್ಲಿಂಗ್ ಇದಕ್ಕೆ ಕ್ರಮವಾಗಿ 314 ಕೋಟಿ ಹಾಗೂ 500 ಕೋಟಿ ಮಂಜೂರು ಮಾಡಿ ಕಾಮಗಾರಿ ಮುಂದಡಿತಾ ಇದೆ. ರಿಂದ 98ರಲ್ಲಿ ಮಂಜೂರಾಗಿದ್ದ 97-98ರಲ್ಲಿ ಮಂಜೂರಾಗಿದ್ದ ಬೆಂಗಳೂರು ವೈಟ್ಫೀಲ್ಡ್ 38 ಕಿಲೋಮೀಟರ್ ವಾಟರ್ ಪಿಂಗ್ ಅಂದ್ರೆ 4 ಲೈನ್ಗಳ ಯೋಜನೆಯನ್ನ ಕೈಗೆತ್ತಿಕೊಂಡು ಅದನ್ನ ಇವತ್ತು ಈಗಾಗಲೇ 13 ಕಿಲೋಮೀಟರ್ ಮುಗಿದಿದೆ. ಸ್ವಲ್ಪ ದಿವಸದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಕೂಡ ಜೂನ್ 20 ಇದ್ರ ಒಟ್ಟು ವೆಚ್ಚ 492 ಕೋಟಿ ರೂಪಾಯಿ ಇರ್ತದೆ. 2025ಕ್ಕೆ ಮುಗಿಸ್ತೀವಿ. ಬೆಂಗಳೂರಿನಲ್ಲಿ ಇತರ ಪ್ರಗತಿಯಲ್ಲಿರುವ ಯೋಜನೆಗಳು ಬಂಗಾರಪೇಟೆ, ದೊಡ್ಡಬಳ್ಳಾಪುರ, ಕೆಂಗೇರಿ, ವೈಟ್ಫೀಲ್ಡು, ಚನ್ನಪಟ್ಟಣ, KR ಪುರ, ರಾಮನಗರ ಮೊದಲಾದ ಸ್ಟೇಷನ್ಗಳನ್ನು ಅಮೃತ ಭಾರತ್ ಯೋಜನೆಯಲ್ಲಿ ಮೇಲ್ದರ್ಜೆಗೇರಿಸಲು ಕ್ರಮವನ್ನು ವಹಿಸಿ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ? ಅದಕ್ಕೆ 400 ಕೋಟಿ ರೂಪಾಯಿಗಳನ್ನ ಬಂಗಾರಪೇಟೆ, ದೊಡ್ಡಬಳ್ಳಾಪುರ
ಬಂಗಾರಪೇಟೆ, ದೊಡ್ಡಬಳ್ಳಾಪುರ, ಕೆಂಗೇರಿ, ವೈಟ್ಫೀಲ್ಡು, ಚನ್ನಪಟ್ಟಣ, ಕೆಆರ್ಪುರ, ರಾಮನಗರ ಇಷ್ಟು ಅಮೃತ್ ಭಾರತ್ ಯೋಜನೆಯಲ್ಲಿ 400 ಕೋಟಿಗೂ ಮೇಲ್ಪಟ್ಟು ಬರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಿದೆ ಆ ಮಟ್ಟಕ್ಕೆ ನಾವು ಇದನ್ನು ಕೂಡ ಮೇಲ್ದರ್ಜೆಗೆ ಏರಿಸಿ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ. ಬಿಬಿಎಂಪಿ ಪ್ರಾಜೆಕ್ಟ್ಗಳಿಗೆ ನಾವು ಮತ್ತೆ ಕರ್ನಾಟಕ ಸರ್ಕಾರ 50-50 ಅನುಪಾತದಲ್ಲಿ ಕೆಲಸ ಮಾಡ್ತೀವಿ. ಎಕ್ಸೆಪ್ಟ್ ಬಿಬಿಎಂಪಿ ಬಾಕಿದಕ್ಕೆ ಅದು ಆರ್ಒಬಿ ಆರ್ಯುಬಿಗೆ ಇಡೀ ರಾಜ್ಯದಲ್ಲಿ ನಾವು ನಮ್ಮದೇ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದಲೇ ಮಾಡ್ತೀವಿ.